ಭಾಗವಹಿಸುವಂಥ ಕೆಲಸವನ್ನು ಮಾಡಿಕೊಡ್ತಾರೆ ನಮಗೆ ಇಷ್ಟ. ಬಹುಶಃ ನನಗನ್ಸತ್ತೆ ಭಾರತದ ಚಿತ್ರರಂಗದಲ್ಲೇ ಯಾವುದೇ ಒಬ್ಬ ವ್ಯಕ್ತಿ ಅಂದರೆ ಬಹುಮುಖ ಪ್ರತಿಭೆ ಅಂತ ನಾನು ಕರಿತೀನಿ. ಅವರು ವೃತ್ತಿನಲ್ಲಿ ಅಧ್ಯಾಪಕರು, ಪ್ರೊಫೆಸರು, ನಾಡೋಜ ಆಗಿದ್ದಾರೆ. ಆದರೆ ಎಲ್ಲ ಕ್ಷೇತ್ರದಲ್ಲೂ ಅವರು ಭಾಷಣ ಮಾಡಿದ್ರೆ ಕೇಳುವಂತೆ ಇರುತ್ತೆ, ಅವರು ಪುಸ್ತಕ ಬರೆದ್ರೆ ಓದುವಂತೆ ಇರುತ್ತೆ, ಆ ಸಿನಿಮಾಗಳು ನೋಡಿದಾಗ ನೋಡುವಂತೆ ಇರುತ್ತೆ, ಕೇಳುವಂತನೂ ಇರುತ್ತೆ. ಬಹುಶಃ ನನಗನ್ಸತ್ತೆ ಭಾರತ ದೇಶದಲ್ಲಿ ಯಾವುದೇ ಒಬ್ಬ ಟೀಚರು ಒಂದು 25 ಸಿನಿಮಾ ಮಾಡಿರೋದು ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಯಾರು ಮಾಡಿಲ್ಲ, ಬಹುಶಃ ನೀವು ಒಬ್ಬರೇ ಅಷ್ಟೇ. ಎರಡನೇದು, ಅವ್ರು ಏನೇ ಕೆಲಸ ಮಾಡಲಿ ಅದನ್ನ ಹೃದಯಕ್ಕೆ ಹತ್ರ ಇಟ್ಕೊಂಡು ಮಾಡ್ತಾರೆ. ಅದೇನೋ ಮಾಡಬೇಕು, ಸಿನಿಮಾ ಮಾಡಬೇಕು ಅನ್ನೋ ಒಂದು ಕಾಟಾಚಾರಕ್ಕೆ ಸಿನಿಮಾ ಮಾಡೋದಿಲ್ಲ. ಬಹಳ ಅಧ್ಯಯನ ಮಾಡಿ ಪ್ರತಿಯೊಂದು ಸಿನಿಮಾದ ಮೂಲಕ ಒಂದು ಸಂದೇಶವನ್ನು ಕೊಡೋದ್ರ ಮೂಲಕ ಸಿನಿಮಾವನ್ನು ಮಾಡ್ತಾರೆ. ಹಾಗಾಗಿ ಅವರ ಅನೇಕ ಸಿನಿಮಾಗಳಲ್ಲಿ 25 ಸಿನಿಮಾಗಳಲ್ಲಿ ನಾನು ಮತ್ತೆ ಪ್ರವೀಣ ಒಂದು 15 ಸಿನಿಮಾ ಮಾಡಿದ್ದೀನಿ. ನಾನಂತೂ 15 ಸಿನಿಮಾ ಮಾಡಿದ್ದೀನಿ. ಇವತ್ತಿನ ಕಾಲಘಟ್ಟದಲ್ಲಿ ಇಂಥ ಮಹಾಕವಿಯನ್ನು ಸಿನಿಮಾ ಮಾಡೋದು ಬಹಳ ಕಷ್ಟ. ಯಾಕೆಂದ್ರೆ ಒಂದು ನಮಗೆ ಆ ಥರದ ಒಂದು ಪ್ರದೇಶಗಳೇ ಸಿಗೋದಿಲ್ಲ. ಮೊನ್ನೆ ಯಾವುದೋ ಒಂದು ವಿಚಾರಕ್ಕೆ ನಾವು ಕೇಳ್ತಾ ಇದ್ವಿ, ಸರ್ಕಾರದಲ್ಲಿ ನಮ್ಮ ವಾಣಿಜ್ಯ ಮಂಡಳಿಗೆ ಒಂದು 5 ಎಕರೆ ಜಾಗ ಬೇಕು ಬೆಂಗಳೂರಲ್ಲಿ ಅಂತ ಕೇಳಿದಾಗ, ಬೆಂಗಳೂರಲ್ಲ ಸುತ್ತಮುತ್ತ ಇಡೀ ನಮ್ಮ ಗ್ರಾಮಾಂತರ ಆಗ್ಬೋದು ಅಥವಾ ಬೆಂಗಳೂರು ನಗರ ಆಗ್ಬೋದು 1 ಎಕರೆನೂ ಸಿಗೋದಿಲ್ಲ ಅಂತ ಹೇಳೋದು. ಈ 1 ಎಕರೆ ಜಾಗ ಸಿಗದೆ ಇರಬೇಕಾದ್ರೆ, ಪಂಪನ ಮಹಾಕವಿ ಸಿನಿಮಾ ಮಾಡಬೇಕಾದ್ರೆ ನಮಗೆಲ್ಲೂ ದೀಪಕಂಗಳು ಕಾಣಿಸ್ಬಾರ್ದು, ವೈರ್ಗಳು ಇರಬಾರ್ದು, ಬಸ್ ಓಡಾಟ ಇರಬಾರ್ದು. ಇವೆಲ್ಲ ಮಾಡಬೇಕಾದ್ರೆ ಬಹಳ ಕಠಿಣವಾದ ಕೆಲಸ. ಬಹುಶಃ ಆ ಕೆಲಸವನ್ನ ಅವ್ರಿಗೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ, ಅವ್ರಿಗೆ ಗೊತ್ತು ಎಲ್ಲಿ ಸಿನಿಮಾ ಮಾಡಬೇಕು, ಯಾವ ಲೊಕೇಶನ್ ಆರಿಸ್ಬೇಕು, ಆ ಮತ್ತೆ ಕಲಾ ಹೆಂಗಿರ್ಬೇಕು ಅನ್ನೋದೆಲ್ಲ ಬಹಳ ಚೆನ್ನಾಗಿ ಮಾಡಿ ನಿಮ್ಮ ಮುಂದೆ ಇಟ್ಟಿದ್ದಾರೆ. 25 ಸಿನಿಮಾ. ಈಗ ಈ ಸಿನಿಮಾ ಒಂದು ಹೆಗ್ಗಳಿಕೆ ನಮ್ಮ ತಂಡಕ್ಕೆ ಏನಪ್ಪ ಅಂದರೆ, ಇದು ಹಾಲಿವುಡ್ ಚಿತ್ರೋತ್ಸವದಲ್ಲಿ ಭಾಗಿಯಾಗಿದೆ. ಇನ್ನೇನು ಪ್ರಶಸ್ತಿ ಪ್ರಕಟಣೆ ಆಗಬೇಕಾಗಿದೆ. ಬೆಸ್ಟ್ ಫಾರಿನ್ ಫಿಲ್ಮ್ ಅಂತ ಬರೋದ್ರಲ್ಲಿ ನನಗೆ ನಂಬಿಕೆ ಇದೆ. ಯಾಕೆಂದರೆ ಇದು ಒಂದೊಂದು ಫ್ರೇಮ್ ನಾನು ನೋಡ್ತಾ ಇದ್ದಾಗ ನನಗನ್ನಿಸ್ತು ಯಾವುದೋ ಒಂದು ಲೋಕಕ್ಕೆ ಹೋಗ್ಬಿಟ್ಟಿದೆ. ಅಂದರೆ ಸುಮಾರು 1000 ವರ್ಷಗಳ ಹಿಂದಿನ ಒಂದು ಚಿತ್ರೀಕರಣ ಮಾಡುತ್ತಂದ್ರೆ ಆ ಲೊಕೇಶನ್ ನೋಡಿದಾಗ ಅನ್ಸುತ್ತೆ ಎಷ್ಟು ಶ್ರಮ, ಎಷ್ಟು ಶ್ರದ್ಧೆ ಇದೆ ಅನ್ನೋದು ಗೊತ್ತಾಗುತ್ತೆ. ಮುಖ್ಯವಾಗಿ ಈ ಸಿನಿಮಾ ಮಾಡಬೇಕಾದ್ರೆ ನಾವು ಯಾವತ್ತೂ ನಿರ್ಮಾಪಕರನ್ನ ಅನ್ನದಾತರು ಅಂತ ಕರಿತೀವಿ. ಹಾಗಾಗಿ ನಮ್ಮ ಪ್ರಭು ಅವರು ನಿಜವಾಗ್ಲೂ ನೀವು ಪ್ರಭು ಆಗಿದ್ದೀರಾ. ಈ ಸಿನಿಮಾಗೆ ಬಂಡವಾಳ ಹಾಕಿ ಇದಕ್ಕೆ ಒಂದು ಒಳ್ಳೆ ಸಂದೇಶ ಕೊಟ್ಟಿದ್ದೀರಾ. ವೃತ್ತಿನಲ್ಲಿ ಅವರು ವಕೀಲರಾದರೂ ಕೂಡ ಒಳ್ಳೆ ಡಿಸಿಷನ್ ತಗೊಂಡಿದ್ದೀರಾ. ಸಿನಿಮಾ ಮಾಡೋದ್ರಲ್ಲಿ ನಿಮ್ಮ ಆಯ್ಕೆನೇ ಮೊದಲು ಸರಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಎರಡನೇದು, ಕಿಶೋರ್. ನನಗೆ ಒಂಥರ ವ್ಯಕ್ತಿ ನೋಡಿದಾಗ ಏನಪ್ಪ, ಒಂದ್ ಕಡೆ ವೀರಪ್ಪನ್ ರೋಲ್ ಮಾಡ್ತಾರೆ, ಇನ್ನೊಂದ್ ಕಡೆ ಮಹಾಕವಿ ಮಾಡ್ತಾರೆ, ಪಂಪನ್ ರೋಲ್ ಮಾಡ್ತಾರೆ. ನನಗೆ ಅವ್ರು ಮೋಟರ್ ಸೈಕಲ್ ಬಂದ ತಕ್ಷಣ ಯಾರಪ್ಪ ಇದು ಅಂದ್ ನೋಡಿದ್ರೆ ಕಿಶೋರ. ನಿಜವಾಗ್ಲೂ ಒಂಥರ ಅವ್ರನ್ನ ನೀರಿಗೆ ಹೋಲಿಸ್ಬೋದು. ನೀರಿಗೆ ಎಲ್ಲಿ ಹಾಕಿದ್ರೆ ಎಲ್ಲ ಅದಕ್ಕೆ ಆಕಾರವನ್ನ ತೆಗೆದುಕೊಳ್ಳೋ ಹಾಗೆ ಅವ್ರು ಮಾಡೋ ಎಲ್ಲ ಪಾತ್ರಗಳು ಕೂಡ ಹಾಗೆ ಇರುತ್ತೆ. ತುಂಬಾ ಅದ್ಭುತವಾಗಿ ಕಾಣಿಸ್ತಾ ಇದ್ದೀರಾ. ಹಾಗೆ ನಮ್ಮ ಹೀರೋಯಿನ್ ಕೂಡ. ಆದರೆ ಈ ಒಂದು ಸಮಾರಂಭಕ್ಕೆ ಒಬ್ಬ ವ್ಯಕ್ತಿ ಬೇಕು, ಇದನ್ನ ಮುಖ್ಯ ಅತಿಥಿಗಳು ಅಂತ ಕೇಳಿದಾಗ ನನ್ನದು ಬಹಳ ಇಷ್ಟ. ಅರ್ಜುನ್ ಜನ್ಯ. ನೀವು ಒಂದು ಹೇಳಿದ್ರೆ ಎಲ್ಲೋ ನಾನು ಸ್ಟೂಡೆಂಟ್ ಆಗಿ ಬಂದಿದ್ದೀನಿ, ಬಹಳಷ್ಟು ಕಲಿತಿದ್ದ. ನನ್ನ ಸೌಭಾಗ್ಯ 35 ವರ್ಷದಿಂದ ನಾನು ಇನ್ನೂ ಕಲಿತಾ ಇದ್ದೀನಿ. ಹೇಳ್ತಾ ಪ್ರತಿ ಸಲನೂ ಕಲಿತಾ ಇರ್ತೀನಿ. ಯಾಕೆಂದರೆ ನಾನೇನು ಸಾಹಿತ್ಯದ ವಿದ್ಯಾರ್ಥಿ ಅಲ್ಲ. ಆದರೆ ಪ್ರತಿ ಸಲ ಅವ್ರ ಹತ್ರ ಹೋಗಿ ಕೂತ್ಕೊಂಡಾಗ ಏನಾದರೂ ಒಂದು ತಿಳುವಳಿಕೆ ಮಾಡಿ ಕಳಿಸ್ಕೊಡ್ತಾ ಇದ್ದಾರೆ. ಈ ಚಿತ್ರಕ್ಕೆ ನಮ್ಮ ಸುರೇಶ್ ಅರಸ್ ಅವರು ಎಡಿಟಿಂಗ್ ಮಾಡಿದ್ದಾರೆ. ನಾಗರಾಜ್ ಅದ್ವಾನಿ ಅವರು ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ. ಅನೇಕ ಜನ ಕಲಾವಿದರಲ್ಲಿ ಭಾಗವಹಿಸಿದ್ದಾರೆ. ಮುಖ್ಯವಾಗಿ ನಟರಾಜ್ ಬಹಳಷ್ಟು ಪ್ರೊಡಕ್ಷನ್ ಎಕ್ಸಿಕ್ಯೂಟಿವ್ ಆಗಿ ಬಹಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಮಿಸ್ಟರ್ ಒಂದು ಮಾತು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ನಮ್ಮ ಕನ್ನಡ ಚಿತ್ರರಂಗದಲ್ಲಿ 60 ಅಥವಾ 70, 80ರಲ್ಲಿ
ಒಂದು ಬದಲಾದ ಒಂದು ಪರಿಸ್ಥಿತಿ. ಅಂದರೆ ಚಿತ್ರಗಳನ್ನು ಒಂಥರ ನೀವು ಆವತ್ತು ಎಕ್ಸ್ಪೆರಿಮೆಂಟಲ್ ಫಿಲ್ಮ್ ಅಂತ ಕರಿಬೋದಾಗಿತ್ತು, ಪ್ಯಾರಲಲ್ ಸಿನಿಮಾ ಅಂತ ಕರಿಬೋದು. ಆದರೆ ಅವ್ರು ಬಂದಂಥ ಸಿನಿಮಾಗಳೆಲ್ಲ ಒಂದು ಬದಲಾವಣೆ ಉಂಟು. ಅಂದರೆ ಸಿನಿಮಾನ ನೋಡೋಕ್ಕೆ ಬರೀ ಕಮರ್ಷಿಯಲ್ ಎಲಿಮೆಂಟ್ಸೇ ಇರಬೇಕು, ಒಂದು 4 ಫೈಟು, ಒಂದು ಕ್ಯಾಬ್ರೆ ಡ್ಯಾನ್ಸು, ಒಂದು 6 ಹಾಡು ಅನ್ನೋ ಒಂದನ್ನು ಬಿಟ್ಟು ನೈಜತೆ ಕಡೆಗೆ ಗಮನ ಕೊಟ್ಟಂಥ ಸಿನಿಮಾಗಳು ಬಂತು. ಆಮೇಲೆ 80ರಲ್ಲಿ ಕಡಿಮೆ ಆಗ್ತಾ ಇತ್ತು. ಆದರೆ ಅದನ್ನು ಉಳಿಸ್ಕೊಂಡು ಬಂದವರು ಕೇವಲ ಒಬ್ಬರೇ ಒಬ್ಬರು ವ್ಯಕ್ತಿ ಅಂತಂದರೆ ಬರ್ಗೂರು ರಾಮಚಂದ್ರಪ್ಪ ಅನ್ನೋದ್ರಲ್ಲಿ 2 ಮಾತಿಲ್ಲ. ಯಾಕೆಂದರೆ ಸತತವಾಗಿ ಅವ್ರಿಗೆ ಇಷ್ಟವಾದ ಸಿನಿಮಾವನ್ನು ಮಾಡ್ತಾ ಮಾಡ್ತಾ 25 ಸಿನಿಮಾಗಳು ಕೊಟ್ಟಿದ್ದಾರೆ. ನಿಜವಾಗ್ಲೂ ಅದನ್ನು ಹುಡುಗಿ ನನ್ನ ಪ್ರಕಾರ ಗಿನ್ನೀಸ್ ರೆಕಾರ್ಡ್ ಅಂತಲೇ ಅನಿಸುತ್ತೆ. ಮಾಡ್ತೀನಿ, ಯಾಕೆಂದ್ರೆ ನೀವು ಆಲ್ರೆಡಿ ಒಂದು ಗಿನ್ನೀಸ್ ಇದು ಬಂದಿದೆ, ಶಾಂತಿ ಏನೋ ಚಿತ್ರ ಬಂದಿದೆ. ನನ್ನ ಒಂದು ಸಿನಿಮಾ ತಾಯಿ ಅಂತ ಮಾಡಿದ್ವಿ, ಅದಕ್ಕೆ ನಮಗೆ ರಾಷ್ಟ್ರ ಪ್ರಶಸ್ತಿ ಹಾಗೂ ರಾಜ್ಯ ಪ್ರಶಸ್ತಿ ತಂದು ಕೊಟ್ಟಂಥ ಕೀರ್ತಿ ಬರ್ಗೂರು ರಾಮಚಂದ್ರಪ್ಪಗೆ ಸಲ್ಲುತ್ತೆ. ಆ್ಯಕ್ಚುಲ್ ಆಗಿ 25ನೇ ಸಿನಿಮಾ ನಾನೇ ಮಾಡಬೇಕು ಅಂತ ಭಾಳ ಆಸೆ ಇಟ್ಕೊಂಡಿದ್ದೆ. ಆದರೆ ಪ್ರಭು ಅವರು ಓವರ್ಟೇಕ್ ಮಾಡಬೇಕು ನಾನು. ಇರಲಿ, 26ಕ್ಕೆ ನಾನು ಇದೀನಿ ಮಿಸ್ಟ್ರೆ, ಯೋಚನೆ ಮಾಡಬೇಡಿ, ಖಂಡಿತ ಮಾಡ್ತೀವಿ. ಮುಖ್ಯವಾಗಿ ನೀವೊಂದು ಮಾತು ಹೇಳಿದ್ರೆ, ಸಿನಿಮಾ ಥಿಯೇಟ್ರಿನ ಕೊರತೆ ಇದೆ. ನಿಜ, ನಮ್ಮಲ್ಲಿ ಸಿನಿಮಾ ಮಾಡುವ ಪ್ರತಿಯೊಬ್ಬ ನಿರ್ಮಾಪಕನಿಗೂ ಹಾಗೂ ನಿರ್ದೇಶಕನಿಗೂ ಏನಪ್ಪ ಅಂದರೆ ಕನ್ನಡ ಚಿತ್ರಗಳಿಗೆ ಚಿತ್ರಮಂದಿರ ಸಿಗ್ತಾ ಇಲ್ಲ ಅನ್ನೋದು ಕೊರಗು ನನಗೂ ಕೂಡ ಇದೆ. ಯಾಕೆಂದರೆ ನಮ್ಮ ಗೊತ್ತಿಲ್ಲ, ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ, ಆದರೆ ಬೆಳಗಿನ ಶೋ ಕೊಡ್ತಾರೆ, ಇಲ್ಲ ಅಂದರೆ ಮಧ್ಯಾಹ್ನ ಕೊಡ್ತಾರೆ. ನಾನು ಹೇಳೋದು ಪ್ರೈಮ್ ಟೈಮ್ ಕೊಡಬೇಕು. ಕರ್ನಾಟಕದಲ್ಲಿ ಕನ್ನಡ ಸಿನಿಮಾಗಳಿಗೆ ಆದ್ಯತೆ ಇಲ್ಲ ಅಂತಂದರೆ ಇನ್ಯಾವ ಸಿನಿಮಾ ಕೊಡಬೇಕು? ಭಾಷೆ ನಮ್ಮದು, ನೆಲ ನಮ್ಮದು, ಎಲ್ಲ ನಮ್ಮದು, ಸರ್ಕಾರ ನಮ್ಮದು. ಆದರೆ ಕನ್ನಡ ಚಿತ್ರಗಳಿಗೆ ಸಿನಿಮಾ ಥಿಯೇಟರ್ಸ್ ಇಲ್ಲ. ಒಂದು ಮಾತು ನೀವು ಹೇಳಿದ್ದೀರಾ, ಎಲ್ಲೆಲ್ಲಿ ಜಿಲ್ಲಾ ಪ್ರದೇಶಗಳಿದೆ, ಎಲ್ಲೆಲ್ಲಿ ರಂಗಮಂದಿರಗಳಿದೆ, ಅಲ್ಲಿ ಕೇವಲ 100 ಸೀಟುಗಳು, 100-150 ಆಸನಗಳೇನಂತ ಒಂದು ವ್ಯವಸ್ಥೆನ ಮಾಡಿಕೊಡಿ ಅಂತ ನಾವು ಕೂಡ ಸರ್ಕಾರಕ್ಕೆ ಮನವಿ ಮಾಡಿದ್ದೀವಿ. ಈಗಾಗಲೇ ಆಲ್ರೆಡಿ ಅದಕ್ಕೆ ಮಾಡ್ತೀವಿ ಅನ್ನೋ ಒಂದು ಭರವಸೆಯನ್ನು ಕೂಡ ಈ ಸರ್ಕಾರ ಕೊಟ್ಟಿದೆ. ಹಾಗಾಗಿ ಅದಕ್ಕೆ ನಾವು ವಾಣಿಜ್ಯ ಮಂಡಳಿಯ ಕಡೆಯಿಂದ ಅದಕ್ಕೆ ಪ್ರಯತ್ನ ಮಾಡ್ತೀವಿ. ನೀವು ಕೂಡ ಸ್ವಲ್ಪ ಒತ್ತಾಯ ಹಾಕಿದ್ರೆ, ನಾನು ಹೇಳೋದು ಪ್ರತಿಯೊಬ್ಬ ಕನ್ನಡಿಗನೂ ಆ ಕೂಗು ಆ ಸರ್ಕಾರಕ್ಕೆ ಕೇಳಿಸ್ಬೇಕು. ಆ ರೀತಿಯಾಗಿ ನೀವುಗಳು ನಿಮ್ಮ ಒಂದು ಹೇಳಿಕೆಗಳನ್ನ ಸೋಷಿಯಲ್ ಮೀಡಿಯಾ ತುಂಬ ಇದೆ ಇವತ್ತೆಲ್ಲ. ಒಂದೇ ಸಲ ಕಳಿಸಿದ್ರೆ 1 ಲಕ್ಷ ಲೈಕ್ಸ್ ವ್ಯೂಸ್ ಎಲ್ಲ ಸಿಗ್ತಾ ಇರುತ್ತೆ. ಹಾಗಾಗಿ ನಿಮ್ಮ ಪ್ರಯತ್ನ ಮಾಡಿ ಅಂತ ಹೇಳಿ ಈ ಸಿನಿಮಾವನ್ನು ಮಾಡಿಕೊಟ್ಟಂಥ ಪ್ರಭು ಅವ್ರಿಗೆ, ಬರ್ಗೂರ್ ಅವ್ರಿಗೆ, ಎಲ್ಲ ಕಲಾವಿದರಿಗೆ, ತಂತ್ರಜ್ಞರಿಗೆ, ಮೇಲಾಗಿ ಮಾಧ್ಯಮದ ಮಿತ್ರರಿಗೆ ನಿಮ್ಮನ್ನು ಕರೆಸಿರೋದು ಇವತ್ತು ಕಾರಣ ಇಷ್ಟೇ. ನಮ್ಮ ಈ ಸಿನಿಮಾವನ್ನು ನೀವು ಎಲ್ರಿಗೂ ತಲುಪಿಸ್ಬೇಕು ಅನ್ನೋ ಒಂದು ಕಾರಣಕ್ಕೆ ಕರೆದಿದ್ದೀರಿ. ನಿಮ್ಮಗಳೊಂದು ಏನು ವಿಶಸ್ ನಮ್ಗೆ ಇರಲಿ ಅಂತ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ.